ಹರಿ ಸರ್, ನಿಮ್ ಮನೆ ದೇವರಾಣೆಗೂ ನೀವು ಮಾತಾಡ್ಬೇಕು. ಲೈಫ್ ಜೊತೆ ಒಂದ್ ಸೆಲ್ಫಿ ಪಿಕ್ಚರ್ ಮೇಲೆ ಆಣೆಗೂ ಮಾತಾಡ್ಬೇಕು. ಹೇಳಿ ಸರ್, ಏನೇನ್ ಟಾರ್ಚರ್ ಕೊಡ್ತಾ ಇದ್ದ ದಿನಕರ್? ಏನ್ ಟಾರ್ಚರ್ ಅನ್ನೋದಿಲ್ಲ ಸರ್. ಮೊದಲನೇ ಸಿನಿಮಾ ಹೆಂಗಿದಾರೋ ಈಗಲೂ ಹಂಗೆ ಇದ್ದಾರೆ. ಅಂದ್ರೆ ಸರಿ ಹೋಗಿಲ್ಲ ಅವನು, ಅವಾಗಿಂದ ಹಂಗೆ ಇದ್ದಾನೆ ಅಂತ. ಸೊ ಅಲ್ಲಿಂದ ಎಲ್ಲರಿಗೂ ಅಭ್ಯಾಸ ಆಗಿದೆ ಆ ಜರ್ನಿ. ಅದು ರೂಢಿ ಆಗೋಗಿದೆ ಹರಿ ಸರ್. ಕಾಲ್ ಬಂದಾಗ ಫಿಕ್ಸ್ ಆಗಿರುತ್ತೆ, ಏನೋ ಒಂದು ಹೇಳಕ್ಕೆ ಇರುತ್ತೆ. ಕೆಲಸ ಬಿಟ್ಟು ಇನ್ನೊಂದಿಗೆ ಯಾವ್ದಕ್ಕೂ ಕಾಲ್ ಮಾಡೋದಿಲ್ಲ. ಕೋಪ ಕಮ್ಮಿ ಆಗಿದ್ಯಾ ದಿನಕರ್ಗೆ? ಕೋಪ ಕಮ್ಮಿ ಆಗಿದ್ಯಾ? ತುಂಬಾ ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆಗಿದೆ. ಎಷ್ಟ್ ಜನ ನೋಡಿದಿರಾ ದಿನಕರ್ ಕೋಪ? ಎಷ್ಟ್ ಜನ ನೋಡಿದಿರಾ? ಎಲ್ರು ನೋಡಿದೀವಿ. ಫಸ್ಟ್ ಫಿಲಮ್ ಎತ್ತಿಲ್ಲ ಕೈ, ನಾನೆತ್ತ ಮೇಲೆ. ನಾನಂತೂ ದಿನಕರ್ ಕೋಪಿಸ್ಕೊಂಡಿರೋದು ನೋಡೇ ಇಲ್ಲಪ್ಪ. ನೋಡಿ ಸರ್, ಸುಮ್ನೆ ನಾನು ಇಮೇಜ್ ಹಾಳು ಮಾಡ್ತಾ ಇರ್ತೀನಿ. ಅಯ್ಯೋ, ಇವ್ರು ಮಾತಾಡ್ತಾ ಇದಾರೆ ಕೇಳಿಸ್ಕೊಳ್ಳಿ, ಮಾತಾಡ್ತಾ ಇದಾರೆ ಕೇಳಿಸ್ಕೊಳ್ಳಿ. ಕೋಪ ನೋಡಿಲ್ಲ ಅಂತ ಒಂದ್ ಸಿನಿಮಾ ಮಾಡಿದ್ವಿ. ಕೂದಲು ಬೆಳೆದ್ಬಿಡ್ತು, ಇಲ್ಲಿವರೆಗೂ ಬೆಳೆದ್ಬಿಡ್ತು ಕೂದಲು ಅವ್ರಿಗೆ. ಫುಲ್ ನೆಕ್ಸ್ಟ್ ಹಿಂಗಂದ್ರೆ ಸಾಕು, ಇಲ್ಲಿವರೆಗೂ ಕೂದಲು ಇರುತ್ತೆ. ಅವ್ರಿಗೆ ಮಿಸ್ಲಾಕ ಇಲ್ಲ ಸರ್, ಒಂದ್ ಸಣ್ಣ ಪ್ರಾಬ್ಲಮ್ ಏನಂದ್ರೆ, ಏನೋ ಒಂದ್ ಬರ್ಕೊಬಿಟ್ಟಿರ್ತೀವಿ, ಅದ್ ಹಿಂಗೇ ಬರ್ಬೇಕು. ಒಂಚೂರು ಆ ಕಡೆ ಈ ಕಡೆ ಡೈವರ್ಟ್ ಆದ್ರೂ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಒಂದ್ ಹುಚ್ಚು ಚೆನ್ನಾಗಿ ಆಡ್ಬಿಡ್ತೀನಿ. ಇವ್ನ್ ಕೋಪ ಎಂತ ಡಬ್ಬಾ ಕೋಪ ಅಂದ್ರೆ ಹೇಳ್ತೀನಿ ಕೇಳಿ ಸರ್. ಇವನಿಗೆ ನಾವು ದರ್ಶನ್ ಅಂತ ಒಂದು ಪಿಕ್ಚರ್ ಮಾಡ್ತಿದ್ವಿ. ದರ್ಶನ್ ಅಂದ್ಬಿಟ್ಟು ಆ ಪಿಕ್ಚರ್ ಅಲ್ಲಿ ನಾನ್ ಹೀರೋ, ದರ್ಶನ್ ವಿಲ್ಲನ್, ಅಂದ್ರೆ ನೆಗೆಟಿವ್ ಆಂಟಿ. ಇದು ಅದ್ರಲ್ಲೇ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. ಏನು ಅಂದ್ರೆ ಅವತ್ತೊಂದಿನ ಯಾವ್ದೋ ಒಂದು ರೂಮ್ ಎಲ್ಲ ತುಂಬಾ ತಿಂಗಳ ಮುಂಚೆ ಅಲ್ಲಿ ನಾವು ಇದ್ದಿದ್ದ ಹೋಟ್ಲಲ್ಲಿ ಮುಂಚೆ ಬುಕಿಂಗ್ ಆಗೋಗಿದೆ. ಸೊ ಒಂದು ದಿನಕ್ಕೆ ನಾವು ಟು ಶೇರ್ ದ ರೂಮ್. ಸೊ ನಾನು ದರ್ಶನ್ ಇರ್ತೀವಿ ಅಂತ ಇವ್ನ ಕರ್ಕೊಂಡ್ವಿ ಬಾ ಅಂತ. ನಾನು ದರ್ಶನ್ ಮಾತಾಡ್ಕೊಂಡ್ಬಿಟ್ವಿ, ಹೆಂಗಾದ್ರೂ ಮಾಡೋಣ ಇರಿಟೇಟ್ ಮಾಡ್ಬೇಕು, ಕುಸ್ತಿ ಆಡ್ಬಿಡೋಣ ಅಂತ. ಸರಿ ಪಾಪ ಕೂತ್ಕೊಂಡಿದ್ದ, ಟಿವಿ ನೋಡ್ತಾ ಇದ್ದ. ಸುಮ್ನೆ ಹೋದಾಗ ಹಿಂಗ್ ತಲೆಗೆ ಹಿಂಗ್ ಹೊಡಿಯೋದು, ಆಮೇಲೆ ಹೋದಾಗ ಹಿಂಗ್ ಮುಖ ತಿವಿಯೋದು. ಯಾಕ್ರ ಲೋಪರ್ ನನ್ ಮಕ್ಕಳ ಯಾಕ್ರ ಹೊಡಿತಾ ಇದ್ದೀರಾ ಅನ್ನೋದು. ಆಮೇಲೆ ಅವನ್ ಹೇಳ್ತಾ ಇದ್ದ ಹೊಡೆದ್ ಬಿಡೋದು. ಇರಿಟೇಟ್ ಆಗ್ಬಿಟ್ಟ. ಯಾವ ಲೆವೆಲ್ಗೆ ಅಂದ್ರೆ ಬೈಲಿ ನಾನು ದರ್ಶನ್ ಗೋಡೆಗೆ ಹಿಂಗ್ ಹೋಗ್ಬಿಟ್ಟಿದೀವಿ, ಹಿಂಗ್ ಹೋಗ್ಬಿಟ್ಟು ಎದ್ಕೊಂಡ್ಬಿಟ್ಟಿದೀವಿ. ಏನಂದ್ರೆ ಇವನು ಸ್ವಲ್ಪ ಜಾಸ್ತಿ ಎಕ್ಸಾಜರೇಟ್ ಮಾಡಿ ದಿನಕರ್ ಈ ಪಿಕ್ಚರ್ ಅಲ್ಲಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಅಂತ. ಏನೇನು? ಒಂದ್ 3 ಅಡ್ವೆಂಚರ್ ಸ್ಪೋರ್ಟ್ಸ್ ಬರುತ್ತೆ. ಸೊ ಒಬ್ರು ಅಂದ್ರೆ ಯೂಶಲ್ ಆಗಿ ಎಲ್ಲ ಈಗ ನಮ್ಮ ತಾಯಂದಿರೆಲ್ಲರೂ ಯಾವಾಗ್ಲೂ ಮನೇಲೇ ಇರ್ತಾರೆ. ಸೊ ಅವ್ರನ್ನ ಹೊರಗಡೆ ಕರ್ಕೊಂಡ್ಬಂದು ಮಕ್ಕಳೆಲ್ಲ ಸೇರಿ ಹೊಸ ಪ್ರಪಂಚ ತೋರಿಸ್ತಾರೆ. ಸೊ ಆ ಭಯ ಹೋಗ್ಸಕ್ಕೋಸ್ಕರ ಒಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಮಾಡಿಸ್ತಾರೆ. ಅದ್ರಲ್ಲಿ ರಿವರ್ ರಾಫ್ಟಿಂಗ್ ಮಾಡ್ಬೇಕಾದ್ರೆ ಸುಧಾರಾಣಿ ಮೇಡಮ್ದು ಆಕ್ಚುಲಿ ನೋಡಕ್ ಹಿಂಗಿದ್ದಾರೆ, ಕ್ಯಾರೆಕ್ಟರ್ ಬೇರೆ. ಅವ್ರಿಗೆ ಭಯನೇ ಆಗಲ್ಲ ಯಾವ ವಿಚಾರದಲ್ಲೂ. ನಾನು ರಿವರ್ ರಾಫ್ಟಿಂಗ್ ಮಾಡಿಸ್ಬೇಕಾದ್ರೆ ಎಲ್ಲ ಮ್ಯಾಮ್ ಭಯ ತೋರಿಸ್ಬೇಕು, ಹಂಗೆ ನಾನೇ ಅದು ನೋಡ್ತಿದ್ರೆ ತುಂಬಾ ಭಯ ಆಗುತ್ತೆ. ರ್ಯಾಪಿಡ್ ಎಲ್ಲ ಬಂದಾಗ ಫುಲ್ ರಾಫ್ಟ್ ಎಲ್ಲ ಹಿಂಗೆಲ್ಲ ಆಡ್ಬಿಡುತ್ತೆ. ಸೊ ಎದ್ರಕೋತಾರೆ ನಾ ಹೇಳದ್ ಬೇಡ ಅಂತ ಶಾರ್ಟ್ ಇಟ್ಟಿದ್ದೀನಿ. ಮ್ಯಾಮ್ ಖುಷಿ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಮ್ಯಾಮ್ ಕಟ್ ಅಂತ ಹೇಳಿ ತಿರ್ಗಾ 1 more ಮಾಡಿಸಿ, ಮ್ಯಾಮ್ ಎದ್ರಬೇಕು ನೀವು. ಇಲ್ಲ ನನಗೆ ಖುಷಿ ಆಗ್ತಾ ಇದೆ, ನಾ ಹೆಂಗ್ ಎದ್ರಿ, ಆಗಲ್ಲ ನನ್ನ ಕೈಲಿ ಎದ್ರಕ್ಕೆ ಅಂತ ಅವರು. ಆಮೇಲಿಂದ ಇಲ್ಲ ನನ್ನ ಕೈಲಿ ತುಂಬಾ ಹೊತ್ತು ಆದ್ರೆ ಇರಕ್ಕಾಗಲ್ಲ ಅಂತ ಅಟ್ಲೀಸ್ಟ್ 3 ಶಾರ್ಟ್ ಎಲ್ಲಾರು ನೀವು ಎದ್ರಬೇಕು ಅಂತ ಹೇಳಿದಾಗ ಲೆಕ್ಕ. ಫಸ್ಟ್ ಶಾರ್ಟ್ ಆಗಿದ ತಕ್ಷಣ ಹಿಂಗ ಅನ್ನೋರು ನನಗೆ ಆಯ್ತು ಮುಗಿಸ್ತಾ ಇದೀನಿ ನಾನು ಅಂತ. ಅಲ್ಲ ಮತ್ತೆ ಅಂತ ಜಾಗಕ್ಕೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ನೀವ್ ಎಂಜಾಯ್ ಮಾಡ್ಬಾರ್ದು, ಹೆದರ್ಕೊಂಡಿರ್ಬೇಕು ಅಂದ್ರೆ ಹಿಂಗೆ ಆಕ್ಟಿಂಗ್ ಮಾಡ್ಬೇಕಪ್ಪ, ಅದೇ ಆರ್ಟಿಸ್ಟ್ ಅನ್ನೋದು. ಇಲ್ಲ ನಾನ್ ಮುಂಚೆನೆ ಕಂಡೀಷನ್ ಹಾಕಿದ್ದೆ ಅಲ್ವಾ. ನಾನು ಏನಂತಾರೆ ಅದಕ್ಕೆ 3 takes ಮಾಡ್ತೀನಿ, ಆಮೇಲೆ ಸಾಕು. ಆಮೇಲೆ ಕತೆ ಹೇಳ್ಬೇಕಾದ್ರೆ ನಮ್ಗೆ ಡೌಟ್ ಇದ್ದಿದ್ದು ಅದೇನೆ. ಮೋಸ್ಟ್ಲಿ ಆ ಎಪಿಸೋಡ್ಗಳು ಮಾತ್ರ ಡೂಪ್ ಯೂಸ್ ಮಾಡಿ ಅಂತ ಹೇಳ್ತಾರೆ ಮ್ಯಾಮ್, ಮೋಸ್ಟ್ಲಿ ಒಪ್ಪಲ್ಲ ಅಂತ. ಅವ್ರು ಕತೆ ಕೇಳಿದ್ಮೇಲೆ ಫಸ್ಟ್ ಕಂಡೀಷನ್ ಹಾಕಿದೆ ಅದು, ಡೂಪ್ ಯೂಸ್ ಮಾಡಂಗಿಲ್ಲ, ಎಲ್ಲ ನಾನೇ ಮಾಡ್ತೀನಿ ಅಂತ. ರಿವರ್ ರಾಫ್ಟಿಂಗು ಇದೆಲ್ಲ ಅಡ್ವೆಂಚರ್ ಸ್ಪೋರ್ಟ್ಸ್ ಓಕೆ. ತಾವು ಶೂಟಿಂಗ್ ಬನ್ನಿ ಅಂತ ಫ್ಲೈಟ್ ಬುಕ್ ಮಾಡಿದ್ರೆ ಶಾಪಿಂಗ್ ಮಾಡ್ಕೊಂಡು ಫ್ಲೈಟ್ ಮಿಸ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸೆಕ್ಯೂರಿಟಿ ಯಾರಿದ್ದಾರೆ ಅವ್ರ ಹತ್ರ ಜಗಳ ಆಡಿದಂತೆ. ಇದು ಅಡ್ವೆಂಚರ್ಸ್. ಇದು ನಮಗೂ ಗೊತ್ತಿಲ್ಲ ಇದು ಯಾವಾಗ. ಇದು ಋಷಿಕೇಶ್ ಬರುವಾಗ ಹರಿಪ್ರಿಯಾ ಅವ್ರ ತಾಯಿ ನಾನು ಲಂಚ್ ಎಲ್ಲ ಮುಗಿಸ್ಕೊಂಡು ಸುಮ್ನೆ ಹಂಗೆ ಸುತ್ತಾಡ್ತಾ ಇದ್ದೆ. 1-2 ಸತಿ ಗೇಟ್ ಹತ್ರ ಬಂದ್ ನೋಡಿದ್ವಿ, ಇನ್ನೂ ಫ್ಲೈಟ್ ರೆಡಿ ಇತ್ತಿಲ್ಲ. ಸರಿ ಅಂತ ಅಂದ್ಬಿಟ್ಟು ತಿರ್ಗಾ ವಾಪಸ್ ಮೇಲ್ ಹೋದ್ವಿ, ಅಲ್ಲಿ ಕೂತ್ಕೊಳ್ಳೋಕು ಜಾಗ ಇತ್ತಿಲ್ಲ ಅಂತ. ಸರಿ ಅಲ್ಲೆಲ್ಲ ಒಂದಿಷ್ಟು ಅಂಗಡಿಗಳೆಲ್ಲ ನೋಡಿದ್ವಿ. ಸೊ ಹಂಗೆ ಶಾಪಿಂಗ್ ಹೊಟ್ಟೋದ್ವಿ. ಅದೇನಾಯ್ತು, ಅದು ಸೈಲೆಂಟ್ ಏರ್ಪೋರ್ಟ್, ಡೆಲ್ಲಿ ಏರ್ಪೋರ್ಟ್, ಗೊತ್ತಿಲ್ಲ, ಅನೌನ್ಸ್ಮೆಂಟ್ಸ್ ಏನು ಮಾಡಲ್ಲ. ಆಮೇಲೆ ಸಡನ್ ಆಗಿ ನೋಡಿದ್ರೆ ಪ್ರೇಮ್ ಫೋನ್ ಮಾಡ್ತಾ ಇದಾರೆ. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಎಲ್ಲ ಎಲ್ಲಿದ್ದೀರಾ ನಾವೆಲ್ಲ ಫ್ಲೈಟ್ ಅಲ್ಲಿ ಕೂತಿದೀವಿ, ನೀವು 3 ಜನ ಎಲ್ಲಿ ಅಂತ. ಆಮೇಲೆ ಅವನ ಸೆಕ್ಯೂರಿಟಿನವನು ಬಿಡ್ತಾ ಇಲ್ಲ, ಅವ್ನು ಸುಮ್ನೆ ಕಿರಿಕ್ ಮಾಡ್ತಾ ಇದ್ದಾನೆ. ನಾನು ಟ್ರಯಲ್ ರೂಮ್ ಒಳಗಿದ್ದೀನಿ. ಕೇಳಿಸ್ಕೊತೀನಿ.
ಅಮ್ಮ ಆಚೆ ಇದ್ರು. ಸುಧಾ ಮ್ಯಾಮ್ಗೆ ಗೇಟ್ ಹತ್ರ ನೀವು ಹೋಗಿರಿ, ನಾವು ಬರ್ತೀವಿ ಅಂತ ಹೇಳಿದ್ವಿ. ಸುಧಾ ಮ್ಯಾಮ್ ಬೇಗ ಬೇಗ ಹೋದ್ರು. ಹೋಗ್ಬಿಟ್ಟು ಅಮ್ಮ ಬೇಗ ಬಾ ಅಂತಂದ್ರೆ ನಾನು ಒಂದಷ್ಟು ಇನ್ನೂ ಇದೆ ಟ್ರಯಲ್ ಮಾಡೋದು. ಕಾಲ್ ಬಂದಿರೋದೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮ ಯಾವಾಗ ಅರ್ಜೆಂಟ್ ಮಾಡಿದ್ರು ಅವಾಗ ಓಡ್ಕೊಂಡ್ ಬಂದ್ವಿ. ಸುಧಾ ಮ್ಯಾಮ್ ಅಲ್ಲಿಂದ ಕುಣ್ಕೊಂಬರಕ್ ಹೇಳು ಅಮ್ಮಂಗೆ, ಕುಣ್ಕೊಂಬರಕ್ ಹೇಳು. ಕುಂಡ್ಕೊಂಬ ಅವನು ಸುಮ್ನೆ ನಮ್ಮನ್ನ ಹರಾಸ್ ಮಾಡ್ತಾ ಇದ್ದಾನ ಸೆಕ್ಯೂರಿಟಿ ಗಾರ್ಡ್, ನೀವೆಲ್ಲ ಹೋಗಿದ್ರಿ ಅಂತ. ನಾನ್ ಹೇಳ್ತಾ ಇದ್ದೀನಿ ಇಲ್ಲಪ್ಪ ಇಲ್ಲಿ ಕೂತ್ಕೊಳಕ್ ಜಾಗ ಐತಿಲ್ಲ, ಮೇಲ್ ಹೋಗಿದ್ವಿ ಅಂತ. ಆದ್ರೂ ಬರ್ಬೇಕಾಯ್ತು. ಆಮೇಲೆ ಅಂದ್ರೆ ಸುಮ್ನೆ ಬಾತ್ರೂಮ್ಗೆ ಹೋಗಿದ್ವಿ, ಏನೇನೋ ಕತೆ ಹೇಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಇವ್ರ ತಾಯಿ ಬಂದ್ರು. ನಾನ್ ಕಿರ್ಚ್ಕೋತಾ ಇದೀನಿ, ಪ್ರಿಯಾ ಟೆಲ್ ಯೋರ್ ಮಾಮ್ ಕುಂಟ್ಕೊಂಡ್ ಬರಕ್ ಹೇಳು, ಕುಂಟ್ಕೊಂಡ್ ಬರಕ್ ಹೇಳು ಅಂತ ಕನ್ನಡದಲ್ಲಿ ತಾರ್ದೆ. ಅಮ್ಮಗೆ ಅಮ್ಮ ಕುಣ್ಕೊಂಬ ಅಮ್ಮ ಪಾಪ ಪಾಪ ಆರ್ಟಿಸ್ಟ್ ಅಲ್ಲ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಆದ್ರೂ ಹೆಂಗೋ ಹಿಂಗಿಂಗ್ ಬಂದ್ರು. ಅವ್ರು ಆರಾಮಾಗಿ ನಡ್ಕೊಂಡ್ ಬರ್ತಾರೆ. ಅಯ್ಯೋ ನೋಡಪ್ಪ ಏನೇನ್ ಮಾಡಿಸ್ತಾರೆ. ಆಕ್ಚುಲಿ ನಿಮ್ಮಮ್ಮ ಓಡ್ಕೊಂಡ್ ಬಂದಿದ್ದಕ್ಕೆ ಸೆಕ್ಯೂರಿಟಿ ಅನ್ನ ತಪ್ಕೊಂಡ್ಬಿಡ್ಬೇಕು. ಥ್ಯಾಂಕ್ ಯು ಅದೇನು ನೋಡಿ, ನೀವು ಅರ್ಜೆಂಟ್ ಮಾಡಿದಕ್ಕೆ ನಮ್ಮಮ್ಮ ಕಾಲು ನೋವಿತ್ತು, ಸರಿ ಹೋಯ್ತು ಅಂತ ಉಲ್ಟಾ ಮಾಡ್ಬಿಡ್ಬೇಕಾಗಿತ್ತು. ಅವ್ರು ಖುಷಿ ಆಗ್ಬಿಟ್ರು. ಅವನು ಪ್ರೇಮ್ ಸಿಕ್ಕಾಪಟ್ಟೆ ತರಲೆ ಮಾಡಿದೆ ಅಂತ ಪಿಕ್ಚರ್ ಅಲ್ಲಿ ಶೂಟಿಂಗ್ ಟೈಮ್ ಅಲ್ಲಿ. ತರ್ಲೆಗಳಂದ್ರೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಇರೋದಂದ್ರೆ ಫಸ್ಟ್ ಡೇ ಶೂಟು. ಸೊ ಮಳೆ ಬರ್ತಾ ಇತ್ತು. ನಮ್ಮ ಕೋಆರ್ಡಿನೇಟರ್ದು ಒಂದು ಚಿಕ್ಕದೊಂದು ಮಾರುತಿ 800 ಕಾರ್ ಇತ್ತು. ನಮ್ಗೆ ಅಲ್ಲೆಲ್ಲೂ ನಿಂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಸರಿ ನಾವೇನ್ ಮಾಡಿದ್ವಿ, 3 ಕಾರಲ್ಲಿ ಕುತ್ಕೊಳ್ಳೋಣ ಅಂತ 3 ಕುತ್ಕೊಳ್ಳೋದನ್ನ ಕುತ್ಕೊಂಡ್ಬಿಟ್ವಿ. ಫ್ರಂಟ್ ಸೀಟ್ ಚೆನ್ನಾಗಿರ್ಲಿಲ್ಲ, ಬ್ಯಾಕ್ ಸೀಟಲ್ಲಿ 3 ಕುತ್ಕೊಂಡ್ವಿ. ಕುತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದೀವಿ. ಹೋಗೋ ಬರೋ ಜನಗಳೆಲ್ಲ ಬರ್ತಾರೆ, ಹಿಂಗ್ ನೋಡ್ತಾರೆ, ಹಿಂಗ್ ನೋಡ್ಕೊಂಡು ಹೋಗ್ತಾ ಇದಾರೆ. ಮಳೆ ಬರ್ತಿತ್ತಲ್ಲ ಅಣ್ಣ, ಚಳಿಗೆ ಫುಲ್ ಫಾಗ್ ಆಗ್ಬಿಟ್ಟಿದೆ ಗ್ಲಾಸ್ ಎಲ್ಲ. ಡ್ಯಾನ್ಸಿಂಗ್ ಕಾರು ಹೇಳಿವೆ. ಅವ್ರು ನೋಡೋಣ ನಾವ್ ಇದ್ ಮಾಡಿದ್ವಿ. ಸುಮ್ನೆ ಬಂದೆಲ್ಲ ಕ್ಯೂರಿಯಾಸಿಟಿ ನೋಡ್ಕೊಂಡು ಸುಮ್ನೆ ಶೇಕ್ ಮಾಡೋಣ ಕಾರ್ ಶೇಕ್ ಮಾಡಿದ್ವಿ. ಇನ್ನೊಂದ್ ಜನ ಬರೋಕ್ ಶುರು ಮಾಡಿದ್ವಿ. ಅಂದ್ರೆ ಜನರ ಥಾಟ್ ಯಾವ ತರ ಇರುತ್ತೆ. ಒಂದು 3 ಜನ ಫ್ರೆಂಡ್ಗಳು ಒಂದು ಕಾರಲ್ಲಿ ಕುತ್ಕೊಂಡ್ರು ಅಂದ್ರೆ ಜನಕ್ಕೆ ಬೇರೆ ಇನ್ನೇನು ಯೋಚನೆ ಬರಲ್ಲ. 3 ಜನ ಕುತ್ಕೊಂಡಿದ್ದಾರೆ, ಕಾರ್ ಶೇಕ್ ಆಗ್ತದೆ, ಸಮಥಿಂಗ್ ಅದನ್ನ ನೋಡ್ಕೊಂಡು ಅವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಜನ ಯಾವ ತರ ಅವ್ರು ನೋಡು ಅವ್ರ ಜ್ಞಾಪಕ ಎಲ್ಲ ಬಂದ್ಬಿಡ್ತು. ಇಲ್ಲ ಆಕ್ಚುಲಿ ನನಗೆ ನೆನಪಿದೆ ಸರ್, ನಿಮ್ದೊಂದು ಕ್ವಾಲಿಸ್ ಇತ್ತು ಗೊತ್ತಾ? ಸೀಟ್ ನೆಲ್ಲ ತೆಗ್ಸ್ಬಿಟ್ಟು ಬೆಡ್ ತರ ಮಾಡ್ತಿದ್ರಿ. ಸೀರಿಯಸ್ಲಿ ಮಗ ಅವ್ರ ಹತ್ರ ಇತ್ತು ಸರ್. ಏನ್ ಸರ್ ಇದು? ಸರ್ ನಿಜ ಹೇಳಿ ಸರ್. ನಿಜ ಅದು. ಬಟ್ ಬೆಡ್ ಅಂದ್ರೆ ಒಂಥರ ಸೋಫಾ ಮಾಡಿದ್ವಿ ಅಷ್ಟೇ. ಸೋಫಾ ತರ ಬೆಡ್. ಹೇಳಿರ್ಲಿಲ್ವಾ ನೀವು? ಹೇಳಿರ್ಲಿಲ್ವಾ? ಸಾರಿ ಮಗ, ಬರ್ಪಡಿ. ಈ ತರ ಎಲ್ಲ ಹೇಳ್ಬಿಟ್ರೆ ಸೃಜನ್ ಅವ್ರಿಗೆ ಅದೊಂದು ಎಪಿಸೋಡ್ ಮಾಡ್ಬಿಡ್ತಾರೆ. ಬರ್ಬಿಡ್ರಪ್ಪ, ಯಾರು ನೆನ್ಪಿಡ್ಕೊಬಿಡಿ, ಇದು ಬರ್ಬಿಡಿ. ಅಪ್ಪ ನಾವು ಮರ್ತರು ಊಟಲ್ಲಿ ರಿಪೀಟ್ ನೋಡ್ಬೋದು. ಅವತ್ತಿಂದ ಹರಿಪ್ರಿಯಾಗೆ ಶೇಕ್ಸ್ಪಿಯರ್ ಅಂತ ಶೇಕ್ ಮಾಡ್ತಾ ಇದ್ದಾವೆ. ವಾಟ್ ಇಸ್ ದಿಸ್? ಓ ಅದಕ್ಕೆ ಅವ್ರಿಗೆ ಅದು ಕರೆಕ್ಟ್ ಆಗಿ ಕಾರಲ್ಲಿ ಹಿಂಗೆ. ಪ್ಲೀಸ್ ಸರ್, ಅರ್ಥ ಆಗ್ತಿಲ್ವಾ ಸರ್ ನಾನು ಮಾತಾಡೋದು? ಕ್ಲೀನ್ ಆಗಿ ಅಲ್ಲ, ಅಲ್ಲೇ ಕೂತ್ಕೊಂಬಿಡಿ ಹರಿಪ್ರಿಯ ಅವ್ರ ಪಕ್ಕ. ಬೇಡ ಪರವಾಗಿಲ್ಲ, ನಿಮ್ ಹೊಟ್ಟೆ ಉರಿತಾ ಇದೆಯಾ? ಸಾಕು ನನಗೆ, ಅದಷ್ಟು ಸಾಕು ನನಗೆ. ನೀನ್ ಮಾತಾಡಪ್ಪ. ಆಮೇಲೆ ಕಾರ ಹೊರಗಡೆ ಕುತ್ಕೊಂಡವಾಗ ಆ ಸೀಟ್ ಮೇಲೆ ಏನೋ ಆ ಸೀಟ್ ಮೇಲೆ ಮುಂದೆ ಹಿಂಗ್ ಪರಿಚಿದಂಗೆ, ಉಗ್ರಲ್ಲಿ ಮೇಲ್ ಪರಿಚಿದಂಗೆ ಏನೇನೋ ಮಾರ್ಕ್ಗಳಿದೆ. ಗಾಡಿ ಒಳಗಡೆ ಎಲ್ಲ ಮೋಸ್ಟ್ಲಿ ಅವ್ರಿಗೆ ನೀವು 3 ಜನ ಕೂತಿರೋದಕ್ಕೆ ಡೌಟ್ ಬಂದಿರೋದಲ್ಲ, ಆ ಕಾರ್ ನೋಡಿ ಡೌಟ್ ಬಂದಿರೋದು. ಆ ಕಾರ್ ತುಂಬಾ ರಿಜಿಸ್ಟರ್ ಆಗಿದೆ. ಹೌದು, ಅದು ಪ್ರಾಬ್ಲಮ್ ಆಗಿರೋದು. ಮಾರ್ಕ್ಸ್ ಗಳಲ್ಲ ಇದೆ ಅಂದ್ರೆ ಮಿಸ್ಟರ್ ಲೋಕೇಶ್ ಯಾರೋ ಹಿಂದೆ ಹೋಗಿರ್ಬೇಕು ಅಲ್ಲಿಗೆ. ಹೌದು ಸರ್. ನಂಬರ್ ಹೇಳಿ ಆ ಕಾರ್ದು. ಓಕೆ, ಇವಾಗ ನಮ್ಮ ಪ್ರೇಮು ಮತ್ತೆ ಪ್ರಜ್ಜು ಈಗ ಒಂದು ಡೆಮೋ ತೋರಿಸ್ತಾರೆ. ಪಾರ್ಟಿ ಮೀಟ್ ಮಾಡಕ್ ಮುಂಚೆ, ಪಾರ್ಟಿ ಆದ್ಮೇಲೆ ಹೆಂಗಿರ್ತೀವಿ ಅಂತ. ಬಾರ ಪ್ರೇಮ್. ಲೆಟ್ಸ್ ಗೋ. ರೆಡಿ ಬೈ ಆಕ್ಷನ್. ಅಲ್ಲ ಅವರೇ ಡೈರೆಕ್ಟ್ ಆಕ್ಷನ್. ಏ ಪ್ರೇಮಿ, ಹಾಯ್. ಹಾಯ್ ಪ್ರಜು, ಹೌ ಯು ಪ್ರಜು? ಇವಾಗ ಬಂದ್ಯಾ? ಮೈ ಡಾರ್ಲಿಂಗ್, ಯಸ್ ಹೌ ಯು? ಮನೇಲಿ ಹೆಂಗಿದಾರೆ? ಎಲ್ಲ ಆರಾಮ. ಅಪ್ಪ ಅಮ್ಮ ಮನೇಲಿ ಚೆನ್ನಾಗಿದ್ದಾರೆ. ಚೋಟು ಹೆಂಗಿದಾನೆ? ರಾಗಿಣಿ ಹೆಂಗಿದಾರೆ? ಎಲ್ಲ ಚೆನ್ನಾಗಿದ್ದಾರೆ. ಓಕೆ, ಮತ್ತೆ ಸಮಾಚಾರ? ಅಕ್ಕ ಎಲ್ಲ ಹೆಂಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಬಾ, ಕೂತ್ಕೊಳ್ಳಿ. ಬಾ ಬಾ. ಮತ್ತೆ ಏನ್ ತಗೋತಿಯಾ? ಎನಿಥಿಂಗ್. Okay. ನಂಗೆ ಸ್ವಲ್ಪ ಬಿಸಿನೀರ್ ಫಸ್ಟ್. ಓಕೆ, ಥ್ಯಾಂಕ್ ಯು. ನಿಮಗೆ ಸರ್ ಹೇಳೋದಕ್ಕಾಗಲ್ಲ. ಓಕೆ ಓಕೆ, ಈಗ ನೆಕ್ಸ್ಟ್ ಓಕೆ, ಒಳ್ಳೇದಾಗಿ. ಪಾರ್ಟಿ ಆದ್ಮೇಲೆ ಈಗ ನೆಕ್ಸ್ಟ್ ಕಟ್ ಮಾಡು. ಶಿರಾ ಮಗ, ಲವ್ ಯು ಪ್ರೇಮಿ. ನೀನ್ ನಮ್ಮ ಅಣ್ಣ ಪ್ರೇಮಿ. ಇಂಥ ತಮ್ಮ ಸಿಕ್ಕಿದ್ರೆ ಎಷ್ಟೋ ಜನ ಪುಣ್ಯ ಮಗ. ಇನ್ನೊಂದು 100 ಸಿನಿಮಾ ಹಿಂಗೆ ಮಾಡೋಣ ಜೊತೆಗೆ, ಆಯ್ತಾ? ಎಲ್ಲ 100 ಅಲ್ಲ, 101ನೇ ಸಿನಿಮಾನು
ನಾನು ಇರ್ಬೇಕು ಹೂ ಅಂತ ಉದುರಿಸ್ರಿ 102ನೇ ಸಿನಿಮಾ ಮನೆಗೆ ಹೋಗೋಣ ಟೈಮ್ ಆಯ್ತು. ಯಾವ ಮನೆ ಇಷ್ಟೊತ್ತಿಗೆಲ್ಲ ಮನೇಲಿ ಬಯಲ ಇಷ್ಟೊತ್ತಿಗೆ ಹೋದ್ರೆ ನಿನ್ಗೆ ಇನ್ನ 1:30. ಇನ್ನೊಂದ್ ಸ್ವಲ್ಪ ಬಿಸ್ನೀರ್ ತಗೊಂಬರ. ಅದೇ ಅದೇ ಅಲ್ಲ ಅದೇ ಅದೇ ಬೇರೆ ಯಾರ ಪ್ರೇಮಿ ಆ ಪ್ರಿಯ ಎಲ್ಲರೂ ಬೇರೆ ಯಾರ ಆ ಗುರು ಶೇಕ್ಸ್ಪಿಯರ್ ಗುರು ಶೇಕ್ಸ್ಪಿಯರ್ ಆ ಗೋವಲ್ಲಿ ಸೆಂಟ್ರೋ ಕಾರು ಸೆಂಟ್ರೋ ಕಾರು ಪರ್ಚಿರೋದು ಸೆಂಟ್ರೋ ಕಾರು ಪರ್ಚಿರೋದು ಅಲೋ ಅಮ್ಮ ಅಮ್ಮ ಪರವಾಗಿಲ್ಲ, ಕುಡ್ದಿದ್ರು ನೆನಪಿದೆ ಎಲ್ಲ. ಎಲ್ಲರೂ ಹೇಳ್ತಾರೆ ಮಾತ್ ಕಮ್ಮಿ ಆಡ್ಬೇಕು ಕೆಲಸ ಜಾಸ್ತಿ ಮಾಡ್ಬೇಕು ಅಂತ. ಇವಾಗ ನಮ್ ಕೆಲಸ ಮಾತಾಡೋದು, ಸೊ ನಾವು ಮಾತಾಡ್ತಾನೆ ಇರ್ಬೇಕು. ಹರಿ ಸರ್ ಮಾತ್ ಕಮ್ಮಿ ಕೆಲಸ ಜಾಸ್ತಿ. ಒಂದು ಒಳ್ಳೆ ಹಾಡನ್ನ ಕಂಪೋಸ್ ಮಾಡಿದೀರಾ, ಅದನ್ನ ದಯವಿಟ್ಟು ನಮಗೋಸ್ಕರ ಇಲ್ಲ ಹಾಡಿದ್ರೆ ನಮ್ಮ ಜೀವನ ಪಾವನವಾಗೋಗುತ್ತೆ. ಪ್ಲೀಸ್ ಬನ್ನಿ. ಕಮಲಾರಿ ಸರ್. ಓಕೆ, ಮ್ಯೂಸಿಕ್. Yeah.